ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್. ಈ ವ್ಲಾಗ್ ಏನು ಬಗ್ಗೆ ಅಂದರೆ ನಾನು ನಮ್ಮಮ್ಮ, ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ ಕೀರ್ತನ, ಅವ್ರ ತಂಗಿ, ಅವರ ಅಮ್ಮ, ನಾವಿಷ್ಟು ಜನ ಇವಾಗ ನಾವು ವಾರ್ಕಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ಇವಾಗ ನಾವು ಸಿಲಕ್ ಬೋರ್ಡ್ ಹತ್ರ ಹೋಗಬೇಕು. ಇಲ್ಲಿಂದ ಸಿಲಕ್ ಬೋರ್ಡ್ಗೆ ಹೋಗೋಕ್ಕೆ 2 hours ಬೇಕು. ಸೊ ನಮ್ಮ ಪಿಕಪ್ ಪಾಯಿಂಟ್ ಟೈಮ್ ಬಂದುಬಿಟ್ಟು 8:30 ಇರೋದು. ಸೊ ನಾವು ಇವಾಗ ಅಲ್ಲಿ 6ಗೆ ಬಿಡ್ತಾ ಇದ್ದೀವಿ. ಅಲ್ಲಿ ರೀಚ್ ಆಗೋಷ್ಟಕ್ಕೆ ಟ್ರಾಫಿಕಲ್ಲಿ ಎಷ್ಟೊತ್ತಾಗುತ್ತೋ, ಫ್ರೈಡೇ ಬೇರೆ ಫುಲ್ ಟ್ರಾಫಿಕ್ ಇರುತ್ತೆ ಗಾಯ್ಸ್. ಇವಾಗ ನಾವು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ. ಏನಂದರೆ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಎಲ್ಲನೂ ಹೋಗ್ಬೇಕಾದ್ರೆ ಯಾವಾಗಲೂ ಜಗಳ ಮಾಡ್ಕೊತಾರೆ. ಇಬ್ಬರು ಮಾತಾಡ್ತಾನೆ ಇಲ್ಲ, ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ ಗಾಯ್ಸ್. ಎಲ್ಲಾನು ಹೋಗ್ಬೇಕಂದ್ರೆ ಇವ್ರಿಬ್ಬರದ್ದು ಯಾವಾಗಲೂ ಜಗಳ. ಇವರಿಬ್ಬರು ಜಗಳದಲ್ಲಿ ಸೆಂಟ್ರಲ್ಲಿ ನಾನು ಹೋಗಿ ನಾನು ಯಾವಾಗಲೂ ಬಯಸ್ಕೊಂಡು ಗಾಯ್ಸ್. ಫೈನಲಿ ಇವಾಗ ಬಂದು ಸಿಲ್ಕ್ ಬೋರ್ಡ್ ಹತ್ರ ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಟೈಮ್ ಇವಾಗ 8 o'clock. ಟ್ರಾಫಿಕಲ್ಲಿ ಬರೋಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು ಗಾಯ್ಸ್. ಸೊ ನಮ್ಮ ಪಿಕಪ್ ಪಾಯಿಂಟ್ ಇರೋದು ಇಲ್ಲೇ ಹತ್ರ, ಇಲ್ಲೇ. ಸೊ ಇವಾಗಿನ ನಮಗೆ ಹಾಫ್ ಆನ್ ಅವರ್ ಟೈಮ್ ಇದೆ. ಸೊ ಇವಾಗ ಡಿನ್ನರ್ ಮಾಡ್ತಾ ಆಮೇಲೆ ಅಲ್ಲಿ ಹೋಗೋಣ ಗೈಸ್. ಇನ್ನು ಕೀರ್ತನ ಅವ್ರು ಬಂದಿಲ್ಲ, ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ. ಇವಾಗ ಊಟ ಮಾಡೋಕ್ಕೆ ಹೋಗೋಣ ಗೈಸ್. ನಾವಿಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಉಡುಪಿ ಉಪಚಾರ ಇತ್ತು, ಅಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಆ್ಯಸ್ ಯೂಶುವಲ್ ಇಡ್ಲಿ ತೊಗೊಂಡಿದ್ದಾರೆ. ನಾನು ಮತ್ತು ನನ್ನ ತಂಗಿ ಕೂಡ ಸೇರಿಸಿ ಒಂದು ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಸೊ ಇನ್ನೂ ಟೈಮ್ ಇದೆ ನಮಗೆ, ಅದಕ್ಕೋಸ್ಕರ ಅಲ್ಲಿ ತಿನ್ಕೊಂಡು ನಾವು ನಮ್ಮ ಟಿ ಹತ್ರ ಹೋಗೋಣ ಗೈಸ್. ಇನ್ನು ಕೀರ್ತನ ಅವ್ರಿನ್ನ ಬಂದೇ ಇಲ್ಲ, ಫುಲ್ ಟ್ರಾಫಿಕಲ್ಲಿ. ಅವ್ರು ಬಿಟ್ಟಿದೆ ಲೇಟು, ಯಾವಾಗಲೂ ಲೇಟೇ ಗೈಸ್. ಸೊ ಗೈಸ್ ಇವಾಗ ಅಷ್ಟೇ ನಾವು ಟಿ ಟಿಯಲ್ಲಿ ಬಂದು ಕುತ್ಕೊಂಡಿದ್ದೀವಿ. ನೋಡಿ ಕ್ಯಾಮ್ರಾ ಎತ್ತಿದ ತಕ್ಷಣ ಹೆಂಗೆ ಹೋಗಿದ್ದಾಳೆ. ಈ ಕಡೆ ನನ್ನ ತಂಗಿ ನೋಡಿ ಹೆಂಗೆ ಹೋಗಿದ್ದಾಳೆ. ಸೊ ಇವಾಗ ನಾವಿಲ್ಲಿ ಸಿಲ್ಕ್ ಬೋರ್ಡ್ ಹತ್ರ ಬರ್ತಾ ಇದ್ದೀವಿ ಗೈಸ್. ಸೊ ಗೈಸ್ ಎಲ್ಲರೂ ಅವರ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ನಮ್ಮ ಗೈಡ್ ಎಲ್ಲರಿಗೂ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ. Your voice in ಕೇಳಿಸುತ್ತೆ, ಗೈಸ್ ನನ್ನ ವಾಯ್ಸ್ ನಮ್ಗೆ ಕೇಳಿಸುತ್ತೆಲ್ಲ ಗೈಸ್. ಕೇಳಿಸುತ್ತೆ. So to Varkala now 700. You can estimate how much time it will take. You can start with time now 9:20. Okay, so it will almost take 12 to 14 hours time. I can't guarantee anything because I can't force him to go non-stop because night journey. If they require any break, they will take. So I can't risk and tell him to overspeed. So usually it will take around 12 to 14 hours. So what about coming back? See, Because it's one day. there is no other way. So I will explain. Complete from here to there. ಗೈಸ್ ನಾವೆಲ್ಲ ಒಳ್ಳೆ ಗರ್ಲ್ಸ್ ಟ್ರಿಪ್ ಹೋದಂಗೆ ಹೋಗ್ತಾ ಇದ್ದೀವಿ ಗೈಸ್. So early morning backwaters fully boating. ಅವ್ರ ಗೈಡ್ ರೂಮ್ ಮಾರ್ಜಿನ್ ನಿಮಗೆ ಅದು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಾನು ಇಷ್ಟೊತ್ತು ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ನಮ್ಮ ಮತ್ತೆ ಆಂಟಿಗೆ ಮಾತ್ರ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಗಾಯ್ಸ್. ಇವಾಗ ಟೈಮ್ ಕರೆಕ್ಟಾಗಿ 10 ಗಂಟೆ. ಇವಾಗ ಡಿನ್ನರ್ಗೆ ನಿಲ್ಲಿಸಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಡಿನ್ನರ್ ಮಾಡೋಕ್ಕೆ. ನಾವು ಮಾಡಿದ್ರಿ, ಇವ್ರು ಮಾಡಿಲ್ಲ ಡಿನ್ನರು. ಸೊ ಇವಾಗ ಹೋಟೆಲ್ ಇದೆ, ವೆಜ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ನಾವಲ್ಲಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಸೊ ಇವಾಗ ನಾವಿಲ್ಲಿ ಇವ್ರು ಊಟ ಮಾಡೋಕ್ಕೆ ಬಂದಿದ್ದಾರೆ. ಇವಾಗ ಮಾತಾಡು ನಾನು ತಂಗಿ ಮಾತಾಡ್ಸ್ತಾ ಇರ್ತೀನಿ, ನೀನು ಮಾತಾಡು. ಹೇಳಿದಾಯ್ತು. This is our guide. ಹಾಂ ಗೋಪುರದಾಟಿದ್ರೆ ತಮಿಳ್ನಾಡು, ಈ ಕಡೆ ಅದನ್ನೇ ಹೇಳಿ ಹೋಗಿದ್ದು. ಸೊ ಅದು ನಾಳೆ ಹಾಯ್ Subscribe to ಗೈಸ್. ಅವ್ರು ಊಟ ಮಾಡೋಕ್ಕೆ ಹೋದ್ರು. ನಾವು ಇವಾಗ ಲೈಟಾಗಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮದು ಊಟ ಆಗಿತ್ತಲ್ವ. ಸೊ ಇವಾಗ ಸ್ಟ್ರಾಂಗಾಗಿ ಕಾಫಿ ಕುಡಿದೆ. ನನ್ನ ತಂಗಿಗೆ ಆಲ್ರೆಡಿ ತಲೆ ನೋಯ್ತಿದ್ದೀನಿ ಅಂತೆ ಫುಲ್ಲು. ಸೊ ಕಾಫಿ ಕುಡಿದು ಟೀಟಿಗೆ ಹೋಗಿ ಮಲಗೋದು ಗಾಯ್ಸ್. ನಾವಿಲ್ಲಿ ತಿನ್ಕೊಂಡು ಹೋಗೋಷ್ಟಕ್ಕೆ ಲೇಟಾಗಿ ಹೋಗಿದ್ದೆ. ಟೀಟಿಯಲ್ಲಿರೋರೆಲ್ಲ ನಮ್ಮ ಫೋನ್ ಮಾಡಿ ನಾನು ಬೈತಾ ಇದ್ದಾರೆ, ಮನೆ ಅದು ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕೆ ಬೇಗ ಬನ್ನಿರಿ, ಎಲ್ಲರೂ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಇವಾಗ ಬೇಗ ಹೋಗ್ತಾ ಇದ್ದೀವಿ ಗಾಯ್ಸ್ ನಾವು.
ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗಷ್ಟೇ ನಾವು ಬಂದು ಇಲ್ಲಿ ಕೇರಳ ಹತ್ರ ರೀಚ್ ಆಗಿದ್ದೀವಿ. ವಾರ್ಕಳಗೆ ಇನ್ನು 2 hours ಇದೆ ಗಾಯ್ಸ್. ಸೊ ಇಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ಸೊ ಇವಾಗ ನಾವು ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇದು ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಇಲ್ಲಿ. ರಾತ್ರಿ ಅಂತೂ ಫುಲ್ ಮಸ್ತಾಗಿತ್ತು. ಎಲ್ಲ ಡ್ಯಾನ್ಸ್ ಆಡಿಕೊಂಡು ಮಲಗಿದ್ದೆ ನಾವು 1 ಆಗೋಗಿತ್ತು ಗಾಯ್ಸ್. ಸೊ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಸಖತ್ತಾಗಿದೆ ನೋಡಿ ಗೈಸ್ ಮಾರ್ನಿಂಗ್ ವ್ಯೂ. ಹೇ ಗಾಯ್ಸ್, ಸೊ ಇವಾಗಷ್ಟೇ ನಾವು ಫ್ರೆಶ್ ಅಪ್ ಆದ್ವಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗಬೇಕು. ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಫುಲ್ ಟಯರ್ಡ್ ಆಗೋಗಿದೆ ಗೈಸ್. ಸಿಟಿಯಲ್ಲಿ ಬಂದು ಕಾಲೆಲ್ಲ ನೋಯ್ತೈತೆ, ಬಟ್ ಪರವಾಗಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದಾರೆ ಏನು ಅಂತ ನೋಡೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಇವಾಗ ವಾರ್ಕಳಗೆ ಹೋಗ್ಬೋದು ಗೈಸ್. ವ್ಯೂ ನೋಡಿ ಹೇಗಿದೆ ಅಂತ, ಕತ್ತಾಗಿದೆ ಗೈಸ್. ಈ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಕಡೆ ಬಿಟ್ಟಿದೆ. ನಮ್ಮ ಬೆಳಗ್ಗೆ ಅದನ್ನೇ ಕಿತ್ಕೊಂಡು ತಿಂತಾ ಇದ್ದಾರೆ. ಏನು ಹಣ್ಣು ಮಮ್ಮಿ ಇದು? ಚೆನ್ನಾಗಿತ್ತು ಸ್ವೀಟಾಗಿ. ನೋಡಿ ಗೈಸ್, ಇವಾಗ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡೋಕೆ ಕೂತಿದ್ದೀವಿ. ಕೇರಳದಲ್ಲಿ ಬ್ರೇಕ್ಫಾಸ್ಟ್ಗೆ ಯಾವ್ದು ಸ್ಪೆಷಲ್ ಇದ್ದಾರೆ. ನಾನೇನು ಹೇಳಿರೋದು ಅಪ್ಪ ಹೇಳಿದ್ದೀನಿ ಗೈಸ್. ಇವಳೇನೋ ಪುಟ್ಟು ಹೇಳಿದ್ದಾಳೆ. ಪುಟ್ಟು ಗೈಸ್, ಇದು ಆಪಮ್ ಅಂತೆ. ನೋಡಿ ಹೇಗಿದೆ ಅಂತ. ಚಿಕ್ಕ ಮಿನಿ ದೋಸೆ. ಅದಕ್ಕೆ ನಾನು ಎಗ್ ಕರಿ ಇದೆ. ಸೊ ದೋಸೆ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ. ಕೀರ್ತನ ಅಲ್ಲೂ ತೀರಾ ತಿಂತಾ ಇದ್ದಾಳೆ ಗೈಸ್. ಗೈಸ್, ಇದು ಪುಟ್ಟು ಅಂತೆ. ಹೇಗಿದೆ ನೋಡು. ಇದು ಚೆನ್ನಾಗಿದೆ ಗೈಸ್ ಟೇಸ್ಟು. ತಗೊಂಡಿದ್ಯಾ? ಅಂಬ್ರೆಲ್ಲ ಹೊರತಾಗಿದ್ದೀನಿ. ತಂದಿರಾ? ಅಪ್ಪ ಹೇಳಿದ್ರಿ ಎತ್ಕೊಂಡ್ರಿ ಇಡ್ಲಿ ಅಂತ. ಗೈಸ್, ಇವಾಗ ನಾವು ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನನಗೆ ಕೇಳಿಸ್ತಾ ಇದೆ. ಇದು ವ್ಲಾಗ್ ಕೇಳಿಸ್ತಾ ಇರುತ್ತೆ ಬಿಡಿ, ನಿನ್ ಕಿವಿ ಸರಿ ಇಲ್ಲ. ಗೈಸ್, ಇವ್ರು ನೋಡಿ ಎಷ್ಟು ಸ್ಟಾರ್ ಫುಡ್ಸ್ ಕಿತ್ಕೊಂಡ್ ಬಂದಿದ್ದಾರೆ. ನೋಡು, ಎಂಟಿ ಕವರ್ ಇದೆ. ಇವಳು ಕಿತ್ಕೊಂಡ್ಬಂದಿದ್ದಾಳೆ. ಇವಳು ಕಿತ್ಕೊಂಡು ಸೀಕ್ರೆಟಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದಾಳೆ. ಇಲ್ಲ ಗೈಸ್, ಅಮ್ಮ ತಿಂತಾ ಇದ್ದಾರೆ. ಆದರೆ ಅದನ್ನ ನೀನು ತಿನ್ನಲ್ಲ? ನಾನು ತಿಂದೆ. ಗೈಸ್, ಇವಳು ನೋಡಿ ಸ್ನ್ಯಾಪ್ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಅದನ್ನ ತೋರಿಸುವಂತ ಇವಳು ಹೇಳಿದ್ದು. ಗೈಸ್, ಇವಾಗ ನಾವು ಕಾವೇರಿ ಎಲಿಫೆಂಟ್ ಪಾರ್ಕ್ಗೆ ಬಂದಿದ್ದೀವಿ. ಸೊ ಪಾರ್ಕ್ ಎಲ್ಲ ಹೇಗಿದೆ ಅಂತ ನೋಡೋಣ ಗೈಸ್. ಗೈಸ್, ಇಲ್ಲಿ ಎಲಿಫ್ಯಾಂಟ್ಸ್ ಇರುತ್ತಂತೆ. ಸೊ ಎಲಿಫ್ಯಾಂಟ್ ಮೇಲೆ ಕುತ್ಕೊಂಡೆಲ್ಲ ಹೋಗ್ಬೋದಂತೆ. ಸೊ ನೋಡೋಣ ಗೈಸ್ ಹೇಗಿದೆ ಅಂತ. ಪಾರ್ಕ್ ಅಂತೂ ತುಂಬ ಕ್ಲೀನಾಗಿದೆ ಇಲ್ಲಿ. ಎಸ್, ನಮ್ಮ ಅಮ್ಮ ನೋಡಿ ಫುಲ್ ಟಯರ್ಡಾಗಿ ಹೋಗಿದ್ದಾರೆ. ಬೇರೆ ಬರ್ತೇನೆ ನೀನು ಕೂಡ. ಗೈಸ್, ಎಲಿಫೆಂಟ್ ರೈಡ್ ನೋಡಿ ಬರ್ತಾ ಇದ್ದಾರೆ. ಮಾಡ್ತೇನೆ. ಏನು ಅಸಲು ಲಿಪ್ಸ್ಟಿಕ್ ಹಾಕ್ಕೊಂಡು ಇವಾಗ ನಾವು ಅಲ್ಲಿ ಎಲಿಫೆಂಟ್ ರೈಡ್ಗೆ ಹೋಗ್ಬೇಕು ಅಂತ ತಲೆ ಬಚ್ಕೊಂಡು ರೆಡಿ ಇವಾಗ ರೆಡಿ ಆಗ್ತಾ ಇದ್ದಾಳೆ. ಬ್ಲಾಗರ್ ನೋಡಿ ಇವಳು ಇವಾಗ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗಿರೋದು ಗೈಸ್. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹೇರ್ಸ್ ನೋಡಿ ಹೆಂಗಿದೆ ಅಮ್ಮ. ಇವರಿಬ್ರು ಭಯ ಬೀಳ್ತಾ ಇದ್ದಾರೆ ಗೈಸ್. ನನಗೆ ಭಯ ಆಗ್ತೈತೆ. ಮುಟ್ಬೇಡ ಸುಮ್ಮನೆ. ನಿಮ್ಮ ಮೇಲೆ ಕಾಲಿಟ್ಬಿಟ್ರೆ ಅಷ್ಟೇ ಅದು. ಪಾರ್ಕಲ್ಲಿ ಚೆನ್ನಾಗಿದೆ ಗೈಸ್. ಇಲ್ಲಿ
ಸೊ ಅಲ್ಲಿ ವಾಟರ್ ಎಲ್ಲ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಾಯ್ಸ್ ಇವಾಗ ನಾವು ಎಲಿಫೆಂಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಭಯ ಆಗ್ತಿದೆ ಗಾಯ್ಸ್. ನೋಡಿ ಮೇಲೆ ಹೋಗೋಣ ಗಾಯ್ಸ್. ಒಂದು ರೈಡ್ಗೆ ಬಂದುಬಿಟ್ಟು 500 ಅಂತೆ. ಸೊ ಒಂದು ರೈಡಲ್ಲಿ ನಾನು ಮತ್ತು ನನ್ನ ತಂಗಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಗಾಯ್ಸ್. ನಮ್ಮ ರೈಡ್ ಇನ್ನೂ ಲೇಟ್ ಇದೆ ಅಂತ ನಾವು ಇವಾಗ ಇದು ನಾಡಕ್ಕೆ ಹೋಗ್ತಾ ಇದ್ದೀವಿ. ಇದು ನಾಡಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಆಗ್ತೀವಿ ಬ್ರೋ. ಇಲ್ಲಿ ನೋಡಿ ಏನ್ ಫುಲ್ ಸ್ಮೈಲ್ ಮಾಡ್ತಾ ಇದೀಯಾ? ತಲೆ ಸುತ್ತಾ ಇಲ್ಲ? ಪಾಪ ನನಗೆ ಸಾಕಾಗುತ್ತೆ. ಸಖತ್ ಭಯ ಆಗುತ್ತೆ ಆಂಟಿ. ಎಲಿಫೆಂಟ್ ರೈಡ್ ಹೋಗಿ ಬಂದ್ರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಆ್ಯಕ್ಚುಲಿ ಇವಳು ಹೇಳಿದ್ಲು ಏನು ಭಯ ಆಗಲ್ಲ ಅಂತ ಇವ್ರ ತಂಗಿ ಹೇಳಿದ್ಲು. ನಾನೇನು ಆಗಾಗ ಹೋಗಿದ್ರೆ ನಂಗೆ ಹತ್ತವಾಗೂ ಭಯ ಆಗಿಲ್ಲ. ಅಲ್ಲಿ ಹತ್ತಿ ಕುತ್ಕೊಂಡಿದ್ದೆ. ಆಮೇಲೆ ಹೋಗೋವಾಗ ಎಲ್ಲಿ ಬಿದ್ದೋಗ್ಬಿಡ್ತೀರ ಅಂತ ಭಯ ಆಗ್ತಾಯಿತ್ತು. ನಿಂಗಾಗಿಲ್ಲ ಬ್ರೋ? ನಿಜ ನನಗೇನು ಭಯ ಆಗಿಲ್ಲ. ನಿಂಗೆ ಭಯ ಆಯ್ತಾ ಬೇಬಿ? ಇಲ್ಲಪ್ಪ. ಹಂಗಂದ್ರೆ ಇವಳು ದಿಗಲ್ಪುರ್ಕಿ ಅಂತ. ಅಲ್ಲ ಬಿದ್ದೋಗೋ ಥರ ಆಗ್ತಿದ್ದಿಲ್ಲ. ನಾನು ಅಲ್ಲೇ ಟರ್ನ್ ಮಾಡಿಸ್ಬಿಡೋಣ ಅನ್ಕೊಂಡೆ. ಆಮೇಲೆ ಚೈಲ್ಡ್ ಮುಕ್ಕಲ್ಲೇ ಗೈಸ್ ನಾವಿವಾಗ ಫುಲ್ ಫೋಟೋ ತೊಗೊಂಡ್ರಿ. ನಮ್ಮ ಅಲ್ಲಿ ಫುಲ್ ಜಗಳ ಮಾಡ್ತಿದ್ದಾರೆ. ಯಾಕೆ ಅಂದರೆ ನಮ್ಮ ಫೋಟೋ ತೊಗೊಳಕ್ಕೆ ಅವ್ರು ಬಿಡ್ತಾ ಇದ್ದಿಲ್ಲ ಅಂತ. ಸೊ ಹೆಂಗೋ ಫೈನಲಿ ಫೋಟೋ ತೊಗೊಂಡ್ವಿ. ಅದು ಸೊಂಡ್ಲಿಂದ ನಂಗೆ ಜೋರಾಗಿಲ್ಲ ಅಂದ್ಬಿಡ್ತು ಗೈಸ್. ಕೋಪಕ್ಕೆ ಏನೋ ಹಂಗೆ ಮಾಡಿಬಿಟ್ಟಿದೆ ನಮಗೆ. ನಮ್ಮ ಗೈಡ್ ನಗ್ತಾ ಇದ್ದಾರೆ. ಕಾರ್ ಬರ್ತಿದೆ, ಹ್ಞೂ ಅದೆಲ್ಲ ಮಾಡಬಾರ್ದಪ್ಪ. ಗೈಸ್ ನಾವು ಚಪ್ಪಲಿ ಕೊಟ್ಟಿದ್ದಾರೆ ಚಪ್ಪಲಿ ತಿನ್ಕೊಂಡು ಫೋಟೋಸ್ ಗೈಸ್ ನಾನು ಫೋಟೋ ಅಷ್ಟು ಚೆನ್ನಾಗಿ ತೆಗೆದಿದ್ದೀನಿ ಎಲಿಫೆಂಟ್ ರೈಡ್ದು. ಬಟ್ ಇವ್ರು ತಂದಿದ್ದಾರೆ ಗೈಸ್ ನಾನು ಚೆನ್ನಾಗಿ ತೆಗೆದಿದ್ದೀನಿ. ಇವ್ನಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ಬೀಚ್ ಹತ್ರ ತೆಗಿಯಲ್ಲ, ಒಂದು ಫೋಟೋ ತೆಗಿಯಲ್ಲ. ಗೈಸ್ ಸ್ಟೇ ನೋಡಿ, ಇದು ಮೆಟಾ ಪ್ಯಾಲೇಸ್ ಅಂತ. ಸೊ ನಾವಿಲ್ಲೇ ಸ್ಟೇ ಆಗ್ತಿರೋದು. ಗೈಸ್ ಸ್ಟೇ ಹೇಗಿದೆ ಅಂತ ನೋಡಿ ಗೈಸ್, ಇದೆ ನಮ್ಮ ಸ್ಟೇ. ಗೈಸ್ ಇವಾಗ ನಾವು ಸ್ಟೇ ಹೇಗಿದೆ ಅಂತ ಫುಲ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್. ಸೊ ಇಷ್ಟೇ ಅನಿಸುತ್ತೆ. ನಮ್ಮ ಮೇಲೆ ಇದ್ದ ನೋಡಿ ಗೈಸ್, ನಮ್ಮ TT ಅಲ್ಲಿದೆ. ಮಳೆ ಬರೋ ಥರ ಇದೆ. ಬಟ್ ಶಿ ನಾಟ್ ಬ್ರಾಟ್ ಅಂಬ್ರೆಲ್ಲಾ. ಪರವಾಗಿಲ್ಲ ಗೈಸ್, ನೆನ್ನೆಯಿಂದ ಸ್ನಾನ ಮಾಡಿಲ್ಲ ಅಂತೆ. ಸೊ ಮಾರ್ನಿಂಗ್ ನಾವು ನಿನ್ನೆ ನೈಟ್ ಅಲ್ಲಿ ಬಿಟ್ಟಿದ್ದು. ಸ್ಲಿಪ್ ಬೋರ್ಡಲ್ಲಿ ಹತ್ತಿದ್ದು 9 o'clock ಆ ಥರ. ನಾವು ಇಲ್ಲಿ ಕೇರಳ ರೀಚ್ ಆಗಿದ್ದು ಇವತ್ತು 3 o'clock. ಕೇರಳ ಅಲ್ಲ, ವಾರ್ಕಳ. ಇಟ್ ಈಸ್ ಲೊಕೇಟೆಡ್ ಇನ್ ಕೇರಳ. ಬಟ್ ಕೇರಳ ಅವಾಗ ರೀಚ್ ಆಗಿದೆ. ಇಲ್ಲಿಗೆ ರೀಚ್ ಆಗೋಕ್ಕೆ ಲೇಟ್ ಆಯಿತು ಗೈಸ್. ಸೊ ಇವಾಗ ನಾವು ನೀಟಾಗಿ ಫ್ರೆಶ್ ಅಪ್ ಆಗಿ ಇವಾಗ ಬೀಚ್ ಹತ್ರ ಹೋಗೋಕ್ಕೆ ರೆಡಿಯಾಗಿ ಬರ್ತೀವಿ ಗೈಸ್. ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಇವಾಗ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತಾ ಇರೋದು? ಬೀಚ್ ಫಸ್ಟ್ ಕೆಫೆಗೆ ಹೋಗಿ ಊಟ. ಬೀಚ್ ಆದಮೇಲೆ ಕೆಫೆ ತಾನೇ? ಗೊತ್ತಿಲ್ಲ, ಬೀಚು ಕೆಫೆ ಎರಡಕ್ಕೂ ಹೋಗ್ತೀವಿ ಅಷ್ಟೇ. ಗೈಸ್ ಇವಾಗ ನಾವು ಬೀಚ್ ಹತ್ರ ಹೋಗೋಕ್ಕೆ ಡ್ರೆಸ್ ಹಾಕ್ತೀವಿ.
ಗೈಸ್ ಇವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬೀಚ್ ಹತ್ರ ಒಂದು ರೀಲ್ಸ್ ಮಾಡೋಣ ಅಂತ ನೋಡಿ. ಈಗ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು. ಗೈಸ್ ಇವಾಗ ನಾವು ಬ್ಲ್ಯಾಕ್ ಸ್ಯಾಂಡ್ ಗೈಸ್ ದಿಸ್ ಇಸ್ ಅ ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಸೊ ಸ್ಯಾಂಡ್ ಬಂದ್ಬಿಟ್ಟು ಬ್ಲ್ಯಾಕ್ ಆಗಿರುತ್ತೆ ಅಂತ ಇವ್ರು ಕೇಳ್ತಾ ಇದ್ದಾರೆ. ಹೌದು, ಬ್ಲ್ಯಾಕ್ ಆಗಿ ಇರುತ್ತೆ. ಬ್ಲ್ಯಾಕ್ ಏನೋ ಬ್ಲ್ಯಾಕ್ ಏನೋ ಬ್ಲ್ಯಾಕ್ ಆಗಿ ಇರಬೇಕು. ಏನು ಇಷ್ಟಿದೆ ಸಮುದ್ರ ಸಮುದ್ರ ದೊಡ್ಡದಾಗೆ ಇರುತ್ತೆ, ಚಿಕ್ಕದಾಗಿರುತ್ತಾ? ವಾವ್, ಆಡೋಣ ಹೋಗ್ಬೋದು. ಇಲ್ಲ ಹೌದು, ಬಟ್ಟೆ ಆಡ್ರಿ. ಮತ್ತೆ ನೈಟ್ ಬಟ್ಟೆ ಅದೇ ತಗೋಣ. ಗಾಯ್ಸ್ ನೋಡಿ ಗಾಯ್ಸ್ ಅಲ್ಲೇ ಎಲ್ಲ ಹೇಗಿದೆ ಅಂತ. ಎಲ್ಲ ಅಲ್ಲೋಗೋರು. ಗಾಯ್ಸ್ ದಿಸ್ ಇಸ್ ಬ್ಲ್ಯಾಕ್ ಸ್ಯಾಂಡ್ ಕ್ಲಿಫ್, ನಾಟ್ ಬೀಚ್ ಗಾಯ್ಸ್. ಗೈಸ್ ನಾವಿಲ್ಲಿ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ವ್ಯೂ ಅಂತ ಮಸ್ತಾಗಿದೆ ಗೈಸ್. ಇದು ಬಿಸಿಲು ಅಂದರೆ ಬಿಸಿಲು. ವ್ಯೂ ನೋಡಿ ಹೇಗಿದೆ. ಮಳೆ ಜಾಸ್ತಿ ಆಗೈತೆ ಅಂತ ಯಾರು ಬಿಡ್ತಾ ಇಲ್ಲ ಅಂತ ಗೈಸ್. ಅದು ಫೋಟೋ ಶೂಟ್ ನಡೀತಾ ಇದೆ. ಗೈಸ್ ಇವಾಗ ವ್ಯೂ ನೋಡಿ ಎಷ್ಟು ಮಸ್ತ್ ವ್ಯೂ ಗೈಸ್. ಇದೆಲ್ಲ ಫುಲ್ ಕೆಫೆಸ್ ತುಂಬಷ್ಟ. ಸೊ ವಾರ್ಕಳ ಕೆಫೆಸ್ ಬಂದ್ಬಿಟ್ಟು ತುಂಬ ಫೇಮಸ್. ಗಾಯ್ಸ್ ಕೆಫೆಗಳು ನೀವು ವಾರ್ಕಳಕ್ಕೆ ಬಂದು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಗೈಸ್ ಇವೆಲ್ಲ ಶಾಪಿಂಗು. ಸೊ ಬೇಕಾದವ್ರು ಶಾಪಿಂಗ್ ಮಾಡ್ಕೊಬೋದು. 2 ದಿನ ಹೋಗ್ತಾ ಇರ್ಬೋದು ಅಷ್ಟೇ. ಗೈಸ್ ಇವರು ಇಲ್ಲಿ ಕೂಡ ಲೈಟಾಗಿ ಫೋಟೋಶೂಟ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಬ್ಯಾಕ್ ಸೈಡ್ ವ್ಯೂ ಇಸ್ ಸೋ ಬ್ಯೂಟಿಫುಲ್. ಸಿದವಿ ತೋರಿಸ್ಬೇಕಾ? ಬಿಸಾಕ್ಲ ನಿನ್ನ ಫೋನು. ಫ್ಲವರ್ಸ್ ಆನ್ ಮಾಡಿಲ್ಲ ಕ್ಯಾಮ್ರಾ. ಆನಲ್ಲೇ ಇದೆ ನೋಡು, ಫ್ಲವರ್ಸ್. ತೊಗೊಳ್ಳಿ ಮೇಡಮ್ ಅವರೇ ನಿಮ್ಮ ಫೋನು. ಇವಾಗ ನಾವು ಕೆಫೆಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಪಕ್ಕದಲ್ಲಿ ಒಳ್ಳೆ ವ್ಯೂ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ತೋರಿಸು ಬೇಬಿ. ಗಾಯ್ಸ್ ಇವರಿಬ್ಬರು ಅವಾಗಲೇ ತಲೆ ತಿಂತಾನೆ ಇದ್ದಾರೆ ಗಾಯ್ಸ್. ಮನೆಗೆ ಹೋಗ್ಬೇಕು ಅಂತ. ಪಾಪ ಎಂಜಾಯ್ ಮಾಡೋಣ ಅಂತ ಕರ್ಕೊಂಡ್ಬಂದ್ರೆ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇವರು. ಹೋಗ್ತಾ ಇರಿ ಮನೆಗ. ಗಾಯ್ಸ್ ಇವಾಗ ನಾವು ಲೈಟಾಗಿ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ಊಟ ಟೈಮಿಂಗ್ಸ್ ಸೊ ಲೈಕ್ ಇಟಾಲಿಯನ್ ರೆಸ್ಟೋರೆಂಟ್ ಬಂದಿದ್ದೀವಿ ಗಾಯ್ಸ್ ನಾವು. ಸೊ ಲೈಟಾಗಿ ಏನೋ ತಿನ್ನೋಣ. ಗೈಸ್ ಇವಾಗ ನಾವು ಸ್ನ್ಯಾಕ್ಸ್ ತಿನ್ನೋಕ್ಕೆ ಒಳ್ಳೆ ಬೀಚ್ ವ್ಯೂ ಹತ್ರ ಕುತ್ಕೊಂಡಿದ್ದೀವಿ.
ನೋಡಿ ಗೈಸ್ ಸಖತ್ತಾಗಿದೆ ವ್ಯೂ. ಗೈಸ್ ನಾವು ಬಂದಿರೋ ಕೆಫೆ ಹೆಸರು ಬಂದ್ಬಿಟ್ಟು ಕೆಫೆ ಇಟಾಲಿ ಅಂತ. ನೋಡಿ ಗೈಸ್ ಸಖತ್ತಾಗಿದೆ ವ್ಯೂ ಅಂತ ಇಲ್ಲಿ. ಮಾಡಿರೋ ಪಾಸ್ತಾ ಮತ್ತು ಅದು ಏನೋ ಹೆಸರಿತ್ತು ಎಲ್ಲೋ ಜಾಕೆಟ್ ಅಂತ. ಇದು ಈಗ ಗ್ರೇಪ್ಸ್ ಐತೆ ನಾವು. ಸೊ ಇವಾಗ ಒಳ್ಳೆ ವ್ಯೂ ಎಂಜಾಯ್ ಮಾಡಿಕೊಂಡು ತಿಂತಿದ್ದೀವಿ. ಚೆನ್ನಾಗಿದೆಯಾ ಮಮ್ಮಿ ವಾರ್ಕಳ ಬೀಚ್ ಮುಂದೆ ಈ ಥರ ತಿಂತಾಯಿದ್ರೆ? ನೆಕ್ಸ್ಟ್ ನಾವು ಪಾಸ್ತಾ ತೊಗೊಂಡು ತಿಂತಾ ಇದ್ವಿ. ಪಾಸ್ತಾ ಅಂತೂ ತುಂಬ ಚೆನ್ನಾಗಿದೆ. ಮಾತಾಡಿ ಆಯ್ತಾ? ನೋಡಿ ಈಗ ನಾನು ಮಾತಾಡ್ಬೇಕಾದಂಗೆ ಯಾವಾಗಲೂ ನಾನು ಡಿಸ್ಕಸ್ ಮಾಡ್ತಾನೆ ಇರ್ತಾಳೆ. ಪೋಸ್ ಕೊಡ್ತಾ ಇದ್ದಾರೆ. ಗೈಸ್ ನೋಡಿ ಅವರಿಬ್ರು ಹೆಂಗೆ ಆಡ್ತಾ ಇದ್ದಾರೆ. ಸೊ ಇವಾಗ ನಾವು ಊಟ ಮಾಡಿಕೊಂಡು ಅಲ್ಲಿ ಬೀಚ್ ಹತ್ರ ಅಷ್ಟು ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ. ನಾವು ಅಲ್ಲಿ ಹೋಗ್ಬೇಕು. ಬೈಸ್ಕೊಂಡು ಹೇಳಿದ್ರಿ. ಗೈಸ್ ಎಷ್ಟು ಶಾಪಿಂಗ್ ಸ್ಟ್ರೀಟ್ ಇದೆ ನೋಡಿ ಇಲ್ಲಿ. ಸುಮ್ಮನೆ ಆನ್ ಮಾಡಿಕೊಂಡು ನಡೀತಾ ಇರಿ. ಹೇಳ್ತಾ ಇದ್ದೀನಿ, ನೀವೇನು ಮಾತಾಡಿದ್ರಿ. ಸನ್ಸೆಟ್ ಆಗೋಗಿದೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆರೆಂಜ್ ಕಲರ್ ಕಾಣಿಸ್ತಿದೆ, ಚೆನ್ನಾಗಿರ್ತೈತಲ್ಲ. ಹೌದು ಗೈಸ್ ನೋಡಿ. ಗೈಸ್ ಇವಾಗ ನಾವು ಬೀಚ್ ಹತ್ರ ಹೋಗೋಕೆ ಹಿಂಗೆ ಇಳ್ಕೊಂಡು ಹೋಗ್ಬೇಕು ಗೈಸ್. ಎಷ್ಟು ಚಿಕ್ಕದಾಗಿ ದಾರಿ ಇದೆ ನೋಡಿ. ಗೈಸ್ ಇಲ್ಲಿ ದಾರ ಕಟ್ಬಿಟ್ಟವ್ರೆ ಗೈಸ್. ನಾವು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಹೌದು, ರೀಲ್ಸ್ ಏನು ಮಾಡ್ಬೋದು ಅನ್ಕೋ. ಇವಳಿಗಂತೂ ಫುಲ್ ಡಿಸಪಾಯಿಂಟ್ಮೆಂಟ್, ಫೋಟೋ ಇಲ್ಲ ಅಂತ. ನಿಂತ್ಕೊಳ್ರಿ ಮತ್ತೆ ಬಂದಿದ್ದೆಲ್ಲ ನೋಡಿ ಗೈಸ್. ಎಷ್ಟು ಜನ ಅವರೇ ಬಟ್ ಈ ಕಡೆ ಬಿಡ್ತಾನೆ ಇಲ್ಲ ನಮ್ಮನ್ನ ಯಾರನ್ನು. ಅದೇ ಡಿಸಪಾಯಿಂಟ್ಮೆಂಟ್ ಅಂದರೆ. ಬೀಚ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸಿದೆ. ಸಾಯಂಕಾಲ ಆಗ್ತಾ ಆಗ್ತಾ ಅಲೆಗಳು ಜೋರಾಗ್ತಿದೆ ಇಲ್ಲಿ. ಕ್ರೇಜಿ. ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಲೈಟ್ಸ್ ಎಲ್ಲ ಆನ್ ಆಗಿದೆ ಇವಾಗ. ಗಾಲಿಪಟನೂ ಯಾರೋ ಬಿಡ್ತಾ ಇದ್ದಾರೆ. ಬ್ಲ್ಯಾಕ್ ಸ್ಯಾಂಡ್ ಮೇಲೆ ಇದೀವಿ ನೋಡಿ. ಇವಾಗ ಆಟ ಆಡಕ್ಕೆ ಬಿಟ್ಟಿದ್ದಾರೆ ನಮ್ಮನ್ನ. ಇಲ್ಲಿ ಫುಲ್ ಜಾಲಿಯಾಗಿ ಆಟ ಆಡ್ತಾ ಇದ್ದೀವಿ.
ಆಯಿತು, ನೀರಲ್ಲಿ ಆಟಾಡಿ ಫುಲ್ ಜಾಲಿ ಮಾಡಿದ್ರಿ. ಬೇಬಿ ನಿಂಗೆ ಹೆಂಗೆ ಅನಿಸ್ತು ನೀರಲ್ಲಿ ಆಟಾಡಿ? ಖುಷಿ ಆಯಿತು ಬ್ರೋ ನಿಮಗೆ? ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡ್. ಏನೋ ಅದೇನೋ ಹಾಕ್ಬಿಟ್ಟಿದ್ರಲ್ಲ ಬ್ಯಾರಿಯರ್ಗೆ ಅವಾಗ ಅದರಿಂದ ಫುಲ್ ಸೆಕ್ಯೂರಿಟಿ ಹೋಗ್ಬಾರ್ದು ಬೀಚ್ಗೆ ಅಂತ ಕತ್ಲಾಗ್ತಾ ಇದ್ದಂಗೆ ಸೆಕ್ಯೂರಿಟಿ ಅವ್ರು ಹೋಗ್ಬಿಟ್ಟು ಏನು ಎಷ್ಟು ಜನ ಇದ್ದಾರೆ ಬೀಚ್ ಹತ್ರ ಅಂದರೆ ತುಂಬ ಜನ ಇದ್ದಾರೆ ನೋಡಿ ಗೈಸ್, ಎಷ್ಟು ಜನ ಅವರೇ ಅಂತ. ಗೈಸ್ ನನ್ನ ತಂಗಿಗೆ ನೋಡಿ ನೀರಲ್ಲಿ ಆಡಿದ್ಗೆ ಬೆಳ್ಳು ಮೆತ್ಕೊಂಡ್ಬಿಡ್ತಾ ಇದೆ. ನೋಡಿ ಗೈಸ್, ಇವಳಿಗೆ ಒಂದೊಂದ್ಸಲಿ ಒಂದೊಂದ್ ಥರ ವಿಚಿತ್ರ ಇವಳು. ಸರಿತಾ? ನಂಗೂ ಹಂಗಿದೆ ಒಂದೊಂದ್ಸಲ ನೀವಿಬ್ರು ವಿಚಿತ್ರ ಅದಕ್ಕೆ ನನಗೆ ಅಲ್ಲಿ ನೀರಲ್ಲಿ ಇದ್ದೋಳಾಗೆ ಆಗಿತ್ತು. ಇವಳು ವಿಚಿತ್ರ. ಮತ್ತೆ ಮತ್ತೆ ನೋಡು ನೋಡಿ ಇವಳು ಬೆಳ್ಳು ಹೆಂಗಾಗ್ತೈತೆ. ಅದೇ ಇಷ್ಟೆಲ್ಲ ಆಗಲ್ಲ, ಅಲ್ಲಿ ನೀರಲ್ಲಿ ಒಂದ್ಸಲ ಆಗಿತ್ತು. ನಮ್ಮ ಹಂಗೆ ಹೋಗ್ತಾ ಇದ್ದ ಕಾಲು Look at the view in the night, in the ವಾರ್ಕಳ. ಬ್ಲೂ ಕಲರ್ ಕಾಣಿಸ್ತಾ ಇಲ್ಲ, ಬ್ಲೂ ಕಲರ್ ಕಾಣಿಸುತ್ತೆ ಅಂದ್ರು. ಯಾರು ಹೇಳಿದ್ದು? ಅದು ರೇಷ್ಮೆ ಹೋಗಿ ಕೇಳ್ಕೊ. What a beautiful view is this. ಗಾಯ್ಸ್, ಇವಾಗ ನಾವು ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಬಟ್ಟೆ ಜಾಮ ಹೋಗಿತ್ತು ಅಂತ. ಸೊ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಒಂದು ಕೆಫೆ ಹೆಸರೇನು ಬ್ರೋ? ಡಾರ್ಲಿಂಗ್ ಕೆಫೆ. ಡಾರ್ಲಿಂಗ್ ಡಾರ್ಜಿಲಿಂಗ್. ಸೊ ನೆಕ್ಸ್ಟ್ ಇವಾಗ ಡಾರ್ಜಿಲಿಂಗ್ ಕೆಫೆಗೆ ಹೋಗ್ತಾ ಇದ್ದೀವಿ. ಗೈಸ್, ಇವ್ರು ಒಂದೇ ಬಟ್ಟೆ ತಂದಿರೋದು ಅಂತ ಹೇಳ್ತಾ ಇದ್ದಾರೆ. ನಾನು ಚಾಲಾಕಾಗಿ ಇನ್ನೊಂದು ಬಟ್ಟೆ ತಂದಿದ್ದೀನಿ. ನೀನೆಂತ ಒಳ್ಳೆ ಫಸ್ಟ್ ಚಾಲಾಕ್ ಬ್ಲಾಗರ್. ಇವರು ಬ್ಲಾಗರ್ ಯಾಕಂದರೆ ನೀನು ಬ್ಲಾಗ್ ಮಾಡ್ತೀನಿ, ನೀನು ಮಾಡ್ತಾ ಚೆನ್ನಾಗಿ ಕಾಣಿಸ್ಬೇಕಂತ. ಇವಾಗ ನಮ್ಮ ಜೊತೆ ಬಂದಿರೋ ಟಿ.ಟಿ.ಎಲ್ ಬಂದಿರೋ ಎಲ್ಲರೂ ಇದ್ದಾರೆ. ಸೊ ಇನ್ನು ಇಬ್ಬರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ನಾವು ನಮ್ಮ ಸ್ಟೇಗೆ ಹೋಗೋದು ಗೈಸ್. ಅದನ್ನ ಹೇಳ್ತೇನೆ, ಅದು ಗೈಡಿಸ್ ಗೈಡಲ್ಲಿ ಗೈಸ್, ಇವಾಗಷ್ಟು ನಾವು ಬಂದು ಸ್ಟೇ ಹತ್ರ ರೀಚ್ ಆಗಿದ್ದೀವಿ. ಸೊ ಇವಾಗ ನಾವು ಇದಾಗಿ ಫ್ರೆಶ್ ಅಪ್ ಆಗಿ ಒಂದು ಡಾರ್ಜಿಲಿಂಗ್ ಕೆಫೆಗೆ ಹೋಗಬೇಕು. ಸೊ ಇವಾಗ ಏನು ಡಿನ್ನರ್ದು ನಮ್ಮ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಸ್ಟೇ ಗೈಸ್, ಹೇಗಿದೆ ನೋಡಿ. ಗೈಸ್, ಸ್ಟೇಗೆ ಹೋಗ್ತಾ ಇದ್ದೀವಿ ಇವಾಗ. ರೆಡಿ ಆಗು, ಹೋಗೋಣ. ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇವಾಗಷ್ಟು ನಾವು ರೂಮಿಗೆ ಬಂದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 9ಗೆಲ್ಲ ಇಲ್ಲಿ ಬಿಡಬೇಕಂತೆ ಆ ಕೆಫೆಗೆ ಹೋಗೋಕ್ಕೆ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. A few moments later. ಗೈಸ್, ನಾನು ನೀಟಾಗಿ ರೆಡಿ ಆಗಿದ್ದೀನಿ, ಬೇರೆ ಬಟ್ಟೆ ಹಾಕ್ಕೊಂಡು. ನನ್ನ ತಂಗಿ ಅದೇ ಡ್ರೆಸ್ಸಲ್ಲಿದ್ದಾಳೆ. ಕೀರ್ತನೂ ಅಲ್ಲಿಂದ ಬರ್ತಾ ಇದ್ದಾಳೆ. ಸೊ ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಹೋಗೋದೇ ಅನಿಸುತ್ತೆ ಗೈಸ್. ಇನ್ನು ಯಾರು ಬಂದಿರೋಲ್ಲ ಇಲ್ಲಿ ಟಿ.ಟಿ ಹತ್ರ. ನಮಗೆ ಬೇರೆ ಹೊಟ್ಟೆ ಹಸ್ವು ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಹೇಳ್ತಾ ಇದ್ದಾಳೆ ಅವಳು? ಮೇಕಪ್ ಅಲ್ಲ, ಎತ್ಕೊಂಡ್ಬರ್ಬೇಕಾಗಿತ್ತು. ಕಣೆ ಗೈಸ್, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲರೂ ಮಸ್ತಾಗಿ ರೆಡಿ ಆಗಿದ್ದಾರೆ. ಗೈಸ್, ನಾವೆಲ್ಲ ಇವಾಗ ಕೆಫೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೊಂದು ಡ್ರಾಮಾ ಆಯಿತು. ಏನು ಡ್ರಾಮಾ ಇವರು ಇಬ್ಬರು ಕಂಡಿಡಿಯೋರು ಯಾರಿಲ್ಲ. ಸೀರಿಯಸ್ಲಿ ಅಲ್ಲ, ನಾವು ಪ್ಯಾಕೇಜಲ್ಲಿ ಬಂದಿರೋದು ಎಲ್ಲ ಹೇಳಿದ್ದಾನೆ. ಹಾಂ, ಎಲ್ಲ ಪ್ಯಾಕೇಜಲ್ಲಿ ಹೋಗಿರೋದು. ಬಂದಿರೋದು ನಮ್ಮ ಸೀಟಲ್ಲೇ ಇಬ್ಬರು ಕುತ್ಕೊಂಡಿದ್ದಾರೆ. ಇಬ್ಬರು ಮಹಾರಾಷ್ಟ್ರ ಅವರು, ನಾರ್ತ್ ಕಡೆಯವರು. ಅವರು ಏನೋ ಡಿನ್ನರ್ಗೆ ಸಮಥಿಂಗ್ ಏನೋ ಅವರು ಸ್ಪೆಷಲ್ ಅಂತಾರ ತೋರಿಸ್ಕೊಳ್ತಾನೆ. ಬಟ್ ಗೈಸ್, ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಹಿಂದಿಯಲ್ಲಿ ಮಾತಾಡೋದು ನಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇತ್ತು ಏನು ಅಂತ. ಅವ್ರ ತಂಗಿ ಬಂದ್ಬಿಟ್ಟು ನಾವು ಕೇಳಿಸ್ಕೊಂತಾ ಇದೀವ. ಇನ್ನು 100 ಸಲ ನೋಡ್ತಾರೆ. ಮತ್ತೆ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವೇನು ಕರ್ತಿದ್ರು ಅವ್ರು ನಮ್ಮ ಜೊತೆ ನೋಡಿ ಗೈಸ್, ಎಷ್ಟು ಮಾತಾಡ್ತಾಳೆ. ಬಾಯ್ ಅಂತ ಸುಮ್ಮನೆ ಇರಲ್ಲ ಗೈಸ್. ಹೇಳಿ ಸಾಕ್ತಾನೆ. ಸೊ ಗೈಸ್, ಡಾರ್ಜಿಲಿಂಗ್ ಕೆಫೆಗೆ ಬಂದಿದ್ದೀವಿ. ಈಗ
ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ. ಕ್ರೌಡೆಡ್ ಆಗಿದೆ ಎಲ್ಲ. ಡಿನ್ನರ್ಗೆ ನಾವು ವೆಜಿಟೇಬಲ್ ಬಿರಿಯಾನಿ ಮತ್ತೆ ಮಶ್ರೂಮ್ ಫ್ರೈ ಮತ್ತೆ ಆಮೇಲೆ ರೋಟಿ ಹೇಳಿದ್ದೀವಿ ಗೈಸ್. ಇವಾಗ ನಮ್ಮ ಸ್ಟೇ ಹತ್ರ ಬಂದಿದ್ದೀವಿ, ಬೆಟ್ಟ ಪ್ಯಾಲೇಸ್ ಅಂತ. ಸೊ ಫುಲ್ಲು ಮಳೆ ಬರ್ತೈತೆ ಗೈಸ್. ಸೊ ನಾವು ಆಟೋಲ್ಲಿ ಬಂದ್ವಿ. ಇಲ್ಲ ಚಿಟ್ಚಾಟ್ ನಾವು ಚಿಟ್ಚಾಟ್ ಎಪಿಸೋಡ್ ಸಿಕ್ಕಿದ್ದು. ಓಕೆ ಗೈಸ್, ನಮ್ಮ ಫುಲ್ ಟಯರ್ಡ್ ಆಗೋಗಿದ್ರು ಅಂತ ನಾವು ಬೇಗ ಬಂದ್ರಿ ಅಲ್ಲಿಂದ. ಸೊ ಇವಾಗ ಅವ್ರು ರೆಸ್ಟ್ ಮಾಡೋಕ್ಕೆ ಹೋಗ್ರಿ, ನಾವು ಸ್ವಲ್ಪ ಮಾತಾಡ್ಕೊಂಡಿರೋಣ. ಓಕೆ. ಸೊ ಗೈಸ್, ಡೇ 1 ಇನ್ ವಾರ್ಕಳ ಕಂಪ್ಲೀಟ್ ಆಯಿತು. ಇನ್ನು ವಾರ್ಕಳದಲ್ಲಿ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ ತುಂಬ ಇದೆ. ನಾಳೆ ಬೋಟಿಂಗ್ ಇದೆ. ಅದೆಲ್ಲ ಪಾರ್ಟ್ 2 ಅಲ್ಲಿ ನೋಡಿ ಗೈಸ್. ಸೊ ಹಂಗಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಳು ಸ್ವಲ್ಪ, ಹೆಂಗಿತ್ತು ಇವತ್ತು ಎಕ್ಸ್ಪೀರಿಯನ್ಸ್? ನೀನು ಹೇಳು ಬ್ರೋ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರೋ? ಕಮ್ ನಮ್ರತ ಜಾಯಿನ್ ಹೆಂಗಿತ್ತು? ನಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಹೇಳೋದು, ಬಟ್ ಹೇಳೋಕ್ಕಾಗದಿರೋಂಥ ಎಕ್ಸ್ಪೀರಿಯನ್ಸ್. ಮತ್ತೆ ಹೇಳೋಕ್ಕಾಗಿಲ್ಲ, ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಗಾಯ್ಸ್. ಬಟ್ ಇನ್ನೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಬೇಕಾಗಿತ್ತು. ಬಟ್ ನಮ್ಮ ಪೇರೆಂಟ್ಸ್ ನಿದ್ದೆ ಮಾಡಬೇಕು ಅಂತ. ಸೊ ಇನ್ನು ನಮ್ಮದು ಚಿಟ್ಚಾಟ್ ಪ್ರೋಗ್ರಾಮ್ ಬಾಕಿ ಇದೆ. ಇವತ್ತಿನ ಗಾಸಿಪ್ಸ್ ಎಲ್ಲ ಮಾತಾಡಿ ಚಿಟ್ಚಾಟ್ ಮಾಡಿ ಇನ್ನೊಂದು ಮಲ್ಗೋದು ಅಷ್ಟೇ. ಸೊ ಐ ಥಿಂಕ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.